ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, 2 ಶೇಕ್ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ, ಮತ್ತು 2 ಶೇಕ್ ಕುಡಿಯೋದ್ರಿಂದ ಸಮಸ್ಯೆ ಆಗಲ್ವಾ? ಯಾವಾಗಲೂ ಕೂಡ 3 ಹೊತ್ತು ಊಟ ಮಾಡ್ತಿದ್ವಿ, ನಾಷ್ಟ ಮಾಡ್ತಿದ್ವಿ, ಊಟ ಮಾಡ್ತಿದ್ವಿ, ರಾತ್ರಿನೂ ಊಟ ಮಾಡ್ತಿದ್ವಿ. ಬಟ್ ಇವಾಗ ಶೇಕ್ನ ಮಾರ್ನಿಂಗ್ ಆ್ಯಡ್ ಮಾಡೋದಲ್ಲದೆ ನೈಟು ಆ್ಯಡ್ ಮಾಡಿದ್ರೆ ಹೆಂಗಪ್ಪ? ಹೀಗೆಲ್ಲ ಇರುತ್ತೆ. ತುಂಬ ಜನಕ್ಕೆ ಆಸೆ ಇರುತ್ತೆ, ಬಟ್ ಈ ಥರ ಕ್ವಶನ್ಸ್ಗಳಿರುತ್ತೆ, ಏನಾನ ಆಗ್ಬಿಡುತ್ತಾ, ಇಲ್ಲ ಪ್ರಾಬ್ಲಮ್ಸ್ ಏನಾನ ಆಗ್ಬಿಡುತ್ತಾ, ಹೀಗೆಲ್ಲ ಇರುತ್ತೆ. ಇವತ್ತು 2 ಶೇಕ್ ಆ್ಯಡ್ ಮಾಡೋದ್ರಿಂದ ಸಿಗುವಂಥ ಬೆನಿಫಿಟ್ಸ್ ಜೊತೆಗೆ ಇದರಿಂದ ಆಗುವಂತಹ ಪ್ರಯೋಜನ ಅಪ್ರಯೋಜನ ಎರಡನ್ನೂ ಮಾತಾಡೋಣ. ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಸಾಕಷ್ಟು ಮಾಹಿತಿ ನಿಮಗೆ ಸಿಗಬಹುದು. ಹೊಸದಾಗಿ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಶುರುವಾಗಿದೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಶುರು ಮಾಡಬೇಕು, ನಾನು ಚೆನ್ನಾಗಾಗಬೇಕು, ಹೆಲ್ತ್ನ ಇನ್ನೂ ಬೆಟರ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಎರಡೂ ನಿಮ್ಮಲ್ಲಿದ್ದರೆ ಖಂಡಿತ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ, ನೀವು ನನ್ನ ಸಂಪರ್ಕಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಹರ್ಬಲ್ ಲೈಫನ್ನು ಶುರು ಮಾಡಿಬಿಟ್ವಿ, ನಮಗೆ ಚೆನ್ನಾಗಿ ಅನಿಸ್ತಿದೆ. ಬಟ್ ಬ್ರೇಕ್ಫಾಸ್ಟ್ ಮೊದಲು ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ಇಡ್ಲಿ ಹಿಂಗೇನೋ ತಿಂತಿದ್ವಿ. ಈಗ ಆ ಜಾಗದಲ್ಲಿ ಶೇಕ್ನ ಆ್ಯಡ್ ಮಾಡಿದ್ವಿ. ಓಕೆ ಫೈನ್, ಚೆನ್ನಾಗಿ ರಿಸಲ್ಟ್ಸ್ ಬರ್ತಿರಬಹುದು. ಬಟ್ ನನ್ನ ಪ್ರೊಫೆಷನಲ್ ಕೋಚ್ ನನಗೆ ಹೇಳಿದ್ರು 2ನೇ ಶೇಕ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅಥವಾ 2 ಶೇಕ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಪರ್ ಡೇ 2 ರಿಪ್ಲೇಸ್ಮೆಂಟ್ ಹಾಗೆ ಅಂತ ಹೇಳಿದರು. ಇದ್ರು ಮಾಡ್ಕೋಬಹುದಾ, ಮಾಡಿದ್ರೆ ಸಮಸ್ಯೆ ಆಗುತ್ತಾ? ಓಕೆ, ಇದನ್ನು ಹೇಳೋಕ್ಕಿಂತ ಮುಂಚೆ ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗೋದು ಹೇಗೆ ಅಂತ ಅಂದ್ಕೊಳ್ಳೋಣ. ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಇವತ್ತು ನಾನು ಸಿಂಪಲಾಗಿ ನಿಮ್ಗೆ ಹೇಳ್ತೀನಿ. ಒಂದು ನಾರ್ಮಲ್ ಸರಾಸರಿ ಊಟ, ಮನೆ ಊಟ, ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಒಂದು ಕಾಫಿ, ರಾತ್ರಿ ಊಟ, ಒಂದಷ್ಟು ಸ್ನ್ಯಾಕ್ಸ್ ಅಥವಾ ಸ್ನ್ಯಾಕ್ಸ್ ಇಲ್ಲದೆ ಇದ್ರೂ ಕೂಡ ಒಂದು 2,500 3,000 ಕ್ಯಾಲೋರಿಯಷ್ಟು ಎವ್ರಿ ಡೇ ನಾವು ಇಂಟೇಕ್ ಮಾಡ್ತೀವಿ. ಮನೆ ಊಟ ವೆಜ್ ಬಗ್ಗೆ ನಾನು ಹೇಳ್ತಾ ಇರೋದು, ಯಾವುದೇ ರೀತಿ ಕರೆದಿರುವಂಥ ಆಹಾರ ಪದಾರ್ಥ ಅಲ್ಲದೆ. ಸೊ ಈಗ ನಿಮ್ಮ ವೆಯ್ಟ್ ಲಾಸ್ ನಿಂತಿರೋಂಥದ್ದು ನಿಮ್ಮ ಬಾಡಿನೇ ಕ್ಯಾಲೋರಿನ ಖರ್ಚು ಮಾಡೋದ್ರ ಮೇಲೆ ಡಿಸೈನ್ ಆಗಿರೋದು. ಸೊ ಯಾವುದೋ ಒಂದು ಮೆಡಿಸಿನ್ ತಿಂದಿದ ತಕ್ಷಣ, ಇಲ್ಲ ಯಾವುದೋ ಒಂದು ಹಣ್ಣು ತಿಂದಿದ ತಕ್ಷಣ, ಯಾವುದೋ ಒಂದು ತರಕಾರಿ ತಿಂದಿದ ತಕ್ಷಣ ನಿಮ್ಮ ಬಾಡಿ ವೆಯ್ಟ್ ಲಾಸ್ ಆಗೋಲ್ಲ. ಇದು ಸುಳ್ಳು. ನಿಮ್ಮ ಬಾಡಿಗೆ ಹಾಕ್ಕೊಳ್ಳೋದನ್ನ ಕಟ್ ಮಾಡಿದ್ರೆ, ಅಂದರೆ ಕ್ಯಾಲೋರಿನ ಕಟ್ ಮಾಡಿದ್ರೆ ಮಾತ್ರನೇ ವೆಯ್ಟ್ ಲಾಸ್ ಆಗೋದು. ಇದು ನಿಜ, ಫ್ಯಾಕ್ಟ್. ತುಂಬ ಜನ ಹೇಳ್ತಾರೆ, ಪರಂಗಿಹಣ್ಣು ತಿನ್ನು ಸಣ್ಣ ಆಗ್ಬಿಡ್ತೀಯ, ನುಗ್ಗೆಕಾಯಿ ತಿನ್ನು ಸಣ್ಣ ಆಗ್ಬಿಡ್ತೀಯ, ಹೀರೆಕಾಯಿ ಜ್ಯೂಸ್ ಕುಡಿ ಸಣ್ಣ ಆಗ್ತೀಯಾ, ಇಲ್ಲ ಬೆಳಗ್ಗೆ ದಿನ ಲೆಮನ್ ಜ್ಯೂಸ್ ಕುಡಿ ಸಣ್ಣ ಆಗ್ತೀಯಾ, ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಸಣ್ಣ ಆಗಲ್ಲ, ಹಾಕ್ಕೊಳ್ಳೋದನ್ನ ಕಟ್ ಮಾಡೋದ್ರಿಂದ ಮಾತ್ರ ಸಣ್ಣ ಆಗೋದು. ಇದನ್ನು ಸಾಕಷ್ಟು ಸಲ ಒತ್ತಿ ಹೇಳಿದ್ರು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಕೂಡ ಒಂದು ಮ್ಯಾಜಿಕ್ ಡ್ರಿಂಕ್ ಬೇಕು, ಆ ಮ್ಯಾಜಿಕ್ ಡ್ರಿಂಕ್ ಅನ್ನೋದು ಸುಳ್ಳು. ಸೊ ಈಗ ಬಿಸಿಬೇಳೆ ಬಾತ್, ಪೂರಿ, ಪೊಂಗಲ್, ದೋಸೆ, ಇಡ್ಲಿ ಜಾಗದಲ್ಲಿ ಕೇವಲ 200-250 ಕ್ಯಾಲೋರಿ ಒಳಗೆ ಡಿಸೈನ್ ಆಗಿರುವಂತಹ ಶೇಕ್ನ ನೀವು ಆ್ಯಡ್ ಮಾಡಿದ್ರಿ, ಕರೆಕ್ಟ್? ಆ ಶೇಕ್ ಕೇವಲ 250 ಕ್ಯಾಲೋರಿ. ಮಧ್ಯಾಹ್ನ ಒಂದು 500-600 ಕ್ಯಾಲೋರಿ ಒಳಗೆ ಒಂದು 800 ಕ್ಯಾಲೋರಿ ಅಂತ ಅಂದ್ಕೊಳ್ಳಿ, ಅಷ್ಟು ಕ್ಯಾಲೋರಿ ಡಿಸೈನ್ ಮಾಡಿಕೊಂಡ್ರೆ ಈಗ ಹೆಚ್ಚು ಕಮ್ಮಿ 1000 ಕ್ಯಾಲೋರಿ ಕವರ್ ಆಯಿತು. ಈಗ ರಾತ್ರಿ ಒಂದು ಶೇಕ್ ಸೇಮ್ ಹೇಗೆ ಒಂದು 250 ಕ್ಯಾಲೋರಿ ಎಲ್ಲ ಸೇರಿದ್ರೂ ಕೂಡ 1250ರಿಂದ 1400 ಕ್ಯಾಲೋರಿ ಒಳಗಡೆ ನಿಮ್ಮದು ಫುಡ್ ಡಿಸೈನ್ ಆಗೋದು, ಇನ್ಕ್ಲೂಡಿಂಗ್ ಫ್ರೆಶ್ ಸಪ್ಲಿಮೆಂಟ್ಸ್, ಎನಿಥಿಂಗ್ ಎಲ್ಸ್ ಎಲ್ಲನೂ ಸೇರಿಸಿ ಎಲ್ಲ ಮ್ಯಾಕ್ಸಿಮಮ್ ಅಂದ್ರೆ 1500, ಅದಕ್ಕಿಂತ ದಾಟೋದಿಲ್ಲ. ಈ ಥರ 2 ಶೇಕ್ನ ಪರ್ ಡೇ ಆ್ಯಡ್ ಮಾಡೋದ್ರಿಂದ ಸೊ 2500 ಕ್ಯಾಲೋರಿ ಎವ್ರಿ ಡೇ ಕೊಡ್ತಾ ಇದ್ದು ನಿಮ್ಮ ಬಾಡಿಗೆ 1500 ಕ್ಯಾಲೋರಿ ಕೊಡೋಕ್ಕೆ ಶುರು ಮಾಡ್ತಿರೋ, ಅವಾಗ ಆಟೋಮೆಟಿಕ್ಲಿ ನಿಮ್ಮ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ. ಇದು ಒಂದು ಪಾಯಿಂಟ್. ಎರಡನೇದು, ಈ ಥರ ಆಗೋದ್ರಿಂದ ಬಾಡಿಗೆ ಏನಾದರೂ ಡೇಂಜರ್ನ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಶೇಕ್ ತೊಗೊಳ್ಳೋದ್ರಿಂದ 20-20 ಗ್ರಾಮ್ ಪ್ರೋಟೀನ್ನ ಕೊಡ್ತಾ ಇದ್ದೀರಾ, ಇನ್ಕ್ಲೂಡಿಂಗ್ ವೈಟಮಿನ್ಸ್ ಮತ್ತು ಮಿನರಲ್ಸ್ ಜೊತೆ ಕಡಿಮೆ ಕ್ಯಾಲೋರಿನಲ್ಲಿ. ಸೊ ನಿಮ್ಮ ಬಾಡಿಗೆ ಯಾವುದೇ ರೀತಿ ಅಫೆಕ್ಟ್ ಆಗೋಲ್ಲ. ಇನ್ನೂ ಆ್ಯಕ್ಚುಲಿ ನಿಮ್ಮ ಬಾಡಿಯಲ್ಲಿರುವಂತಹ ಮಸಲ್ಸ್ ಕ್ವಾಲಿಟಿ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಅದರ ಡೆನ್ಸಿಟಿ, ಕ್ವಾಲಿಟಿ, ಅದರದ್ದು ಏನು ಟಿಶ್ಯೂಸ್ಗಳೆಲ್ಲ ಏನು ಹೇಳ್ತೀವಲ್ಲ ಅದ್ರದ್ದು ಕ್ವಾಲಿಟಿ ಇನ್ಕ್ರೀಸ್ ಆಗಿ ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ಮಸಲ್ ಗೈನ್ ಆಗುತ್ತೋ ಆ ಮಸಲ್ ಗೈನ್ ಆಗಿರುವಂಥದ್ದು ಫ್ಯಾಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನ ಕೂತಾರೆ ಪ್ರೋಟೀನ್ ತಿನ್ನೋ ದಪ್ಪ ಆಗಿಬಿಡ್ತೀವಿ ಅಂತ. ಪ್ರೋಟೀನ್ ತಿನ್ನೋ ದಪ್ಪ ಆಗೋಲ್ಲ, ಮಸಲ್ಸ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ಪ್ರೋಟೀನ್ ನಮ್ಮ ಬಾಡಿಲಿ ಎಷ್ಟೋ ಕೆಲಸ ಮಾಡೋದಕ್ಕೆ ಬೇಕು, ಬರೀ ಮಸಲ್ಸ್ ಬೆಳೆಸೋದಕ್ಕಲ್ಲ. ಈಗ ನೆಕ್ಸ್ಟು 3ನೇ ಪಾಯಿಂಟು. ಸೊ ಈಗ ಟ್ರಾನ್ಸ್ಫಾರ್ಮೇಷನ್ ಲೆಕ್ಕದ ಪ್ರಕಾರ ಬಂದರೆ 2 ಶೇಕು ಒಂದು ಮೀಲ್ ತೊಗೊಳ್ಳೋದ್ರಿಂದ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಒಂದು 3/4 ಗ್ರಾಮ್ ಅಲ್ಲ 750 ಗ್ರಾಮಿಂದ 1 ಕಿಲೋವರೆಗೂ ಕೂಡ ನೀವು ವೆಯ್ಟ್ ಲಾಸ್ನ ಎಕ್ಸೆಪ್ಟ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ಸೂಪರಾಗಿ ಮಾಡ್ಬೋದು. ಯಾವುದೇ ರೀತಿಯಾದಂಥ ಪರಿಣಾಮ ಇಲ್ಲದೆ, ಅಡ್ಡ ಪರಿಣಾಮ ಇಲ್ಲದೆ ಸೂಪರಾಗಿ ಮಾಡ್ಬೋದು, ರೈಟ್? ಈಗ ಆಯಿತು, ಚೆನ್ನಾಗಿ ಶೇಕ್ ಕುಡಿದೆ, ಎಲ್ಲನೂ ಮಾಡಿದೆ, ವೆಯ್ಟ್ ಲಾಸು ಆಯಿತು, ಕ್ಯಾಲೋರಿ ಮ್ಯಾನೇಜ್ಮೆಂಟು ಅರ್ಥ ಆಯಿತು, ಎಲ್ಲನೂ ಓಕೆ. ಎಷ್ಟು ದಿವಸ ತೊಗೋಬೇಕು ಈ ಥರ? ಇದು ತುಂಬ ಜನದ ಕಲ್ಪನೆ. ಇನಿಷಿಯಲಿ ನೀವು ಶುರು ಮಾಡಿದಾಗ ಮೇ ಬಿ ನಿಮ್ಮ ಬಾಡಿ ವೆಯ್ಟ್ಗೆ ತಕ್ಕ ಹಾಗೆ ತುಂಬ ಜನ ಅಂತಂದ್ರೆ ಮೊದಲು ಒಂದು ತಿಂಗಳಿಗೆ 5 kg ಇಳಿತಿತ್ತು, ಇವಾಗ 3 kg ಇಳಿತಿದೆ, ಹೀಗೆಲ್ಲ ತುಂಬ ಜನ ಕೇಳಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹಂಗಿದ್ದಾರೆ. ಸೊ ಮೊದಲು ವೆಯ್ಟ್ ನಿಮ್ಮದು ಜಾಸ್ತಿ ಇರುತ್ತೆ, ಒಂದು 90 kg ಇರ್ತದೆ. ಸೊ ಅದಕ್ಕೆ ನಿಮ್ಮದು ವೆಯ್ಟ್ ಒಂದು ತಿಂಗಳಲ್ಲಿ 5 kg ಇಳಿದಿರಬಹುದು.
ಆದರೆ ನೀವು 85ಕ್ಕೆ ಬಂದಿರ್ತಿಲ್ವ ನೆಕ್ಸ್ಟ್ ಮಂತ್ 85ಕ್ಕೆ ಬಂದಾಗ ನೀವು 5 kg ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಸೊ ಲೋಡ್ ಇದ್ದಂಗೆ ಲೋಡ್ ಕೆಳಗೆ ಬೀಳುತ್ತೆ. ಸೊ ನೀವು ರಾಗಿ ಮಿಷಿನಲ್ಲಿ ನೋಡಿರ್ತಿರಲ್ವ, ಮೇಲ್ಗಡೆ ರಾಗಿ ಆಗ್ತಿದ್ದಂಗೆ ಲೋಡ್ ಜಾಸ್ತಿ ಆದಂಗೆ ಕೆಳಗೆ ಫಾಸ್ಟಾಗಿ ಬರುತ್ತೆ. ಬಟ್ ನೀವು ರಾಗಿ ಖಾಲಿ ಆಗ್ತಿದ್ದಂಗೆ ಕೆಳಗೂ ಅಷ್ಟೇ ಫಾಸ್ಟಾಗಿ ಬರೋದಿಲ್ಲ, ಖಾಲಿ ಆಗುತ್ತೆ ಅಲ್ವಾ? ಇದು ಹಂಗೇನೆ. ಸೊ ನಿಮ್ಮದು ಲೋಡ್ ಹೆಂಗಿರುತ್ತೆ ಕೆಳಗಡೆ ಹಂಗೆ ಬರ್ತಾ ಇರ್ತದೆ. ಸೇಮ್ ಇದನ್ನು ಹಾಗೆ ನೀವು 80 kg ಬಂದಾಗ ಇನ್ನೂ ತುಂಬ ಕಮ್ಮಿ ಆಗುತ್ತೆ. 70 kg ಆ ಥರ ಬರೋಷ್ಟಕ್ಕೆ 3 kg ಬಂದಿರ್ತದೆ. ಖುಷಿ ಪಡಬೇಕಲ್ವ ಇದು ಆ್ಯಕ್ಚುಲಿ. ಹರ್ಬಲೈಫ್ ನ್ಯೂಟ್ರಿಷನ್ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿ ಐಡಿಯಲ್ ವೆಯ್ಟ್ ತಲುಪಿದ್ರೂ ಕೂಡ ನೀವು ಎರಡಲ್ಲ ದಿನಕ್ಕೆ 20 ಶೇಕ್ ಇನ್ ಕೇಸ್ ಕುಡಿದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ವೆಯ್ಟ್ ಲಾಸ್ ಆಗುವಂಥದ್ದು ಇಲ್ಲ. ಇದು ಜಸ್ಟ್ ನ್ಯೂಟ್ರಿಷನ್ ರಿಪ್ಲೇಸ್ಮೆಂಟ್ ಫುಡ್ ಅಷ್ಟೇ. ಇದು ಯಾವುದೇ ರೀತಿಯಾದಂತಹ ಮೆಡಿಸನ್ ಅಲ್ಲ. ಇದು ನಿಮ್ಮ ತಲೆಯಲ್ಲಿ ನೀಟಾಗಿ ಕೂತ್ಕೊಳ್ಳಿ. ಓಕೆ, ಸಾಧಾರಣವಾಗಿ ನಮ್ಮ ಮನೇಲಿ ಈ ಥರ ಮಾಡ್ತಿರ್ಬೇಕಾದ್ರೆ ತುಂಬ ಜನ ಎಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಏನು ಬೆಳಗ್ಗೆ ಕುಡಿಯೋದು ರಾತ್ರಿನೂ ಕುಡಿಕ್ಯಾ, ಹಂಗೆಲ್ಲ ಕುಡಿಬಾರ್ದು, ಹಂಗಾಗ್ಬಿಡ್ತಾರೆ. ಎಂಥದ್ದು ಆಗಲ್ಲ, ಎಂಥದ್ದು ಆಗಲ್ಲ. ನಮಗೆ ಗೊತ್ತಿಲ್ಲದೆ ನಾವು ತಿನ್ನುವಂಥ ದಿನನಿತ್ಯ ವಸ್ತುಗಳಲ್ಲಿ, ಕುಡಿಯುವಂತಹ ಪಾನೀಯಗಳಲ್ಲಿ ಗೊತ್ತಿಲ್ಲದೆ ನಾವು ಕೆಲವು ವಿಷಯನೂ ಗೊತ್ತು, ಎಷ್ಟು ಕೆಮಿಕಲ್ಸ್ಗಳು, ಫರ್ಟಿಲೈಸರ್ಗಳು, ಹಾರ್ಮ್ಫುಲ್ ಆಗಿರುವಂಥ ಬ್ಯಾಕ್ಟೀರಿಯಸ್ಗಳು ಬಾಡಿಗೆ ಗೊತ್ತಿಲ್ಲ ಸೇರ್ಕೊಳ್ತಾ ಇರ್ತದೆ. ಹಾಗಾಗಿ ನಮಗೆ ಇಷ್ಟೊಂದು ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾನೆ ಇರೋದು. ಇದನ್ನು ನಾವು ಅರ್ಥಕೊಳ್ದೆ ಸುಮ್ಮನೆ ಯಾವುದೋ ಒಂದು ಶೇಕ್ ಕೊಡೋದ್ರಿಂದ ಏನೂ ಆಗಲ್ಲ. ಮತ್ತು ನಾವು ಜಾಸ್ತಿ ಡಿಟೇಲಿಂಗಾಗಿ ನೋಡೋಕೆ ಹೋಗ್ತೀವಿ, ಏನೋ ಹೊಸ ಒಂದು ಅದ್ಭುತ ಥರ. ಎಂಥದ್ದು ಇಲ್ಲ. ಇದು ಎಲ್ಲ ಏನೇನು ಬೇಕು ಎಲ್ಲ ನೀಟಾಗಿ ಡಿಸೈನ್ ಮಾಡಿದರೆ ಅದರಲ್ಲಿ ಏನೇನಿದೆ ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡೋಕ್ಕೆ ಅದರದ್ದು ಮೆಡಿಕಲ್ ಅಡ್ವೈಸರಿ ಬೋರ್ಡು, ಸೈಂಟಿಫಿಕ್ ಅಡ್ವೈಸರಿ ಬೋರ್ಡು, FSSAI, FDA ಈ ಥರ ಸಾಕಷ್ಟಿದೆ. ಅವ್ರು ನೋಡ್ಕೋತಾರೆ. ಅದು ನಮ್ಮದು ಕೆಲಸ ಅಲ್ಲ. ನಮ್ಮದು ಕೆಲಸ ನಮ್ಮ ಕೋಚ್ ನಮಗೆ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನ ನೀಟಾಗಿ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಮಾಡೋದು. ಸೊ 2 ಶೇಕ್ ಕುಡಿಯೋದ್ರಿಂದ ಯಾವುದೇ ರೀತಿಯಂತಹ ಪರಿಣಾಮ ಆಗೋದಿಲ್ಲ. ಆ್ಯಕ್ಚುಲಿ ನಮ್ಮ ಬಾಡಿಗೆ ಸಫಿಷಿಯೆಂಟ್ ನ್ಯೂಟ್ರಿಷನ್ ಸಿಗೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನ್ಯೂಟ್ರಿಷನ್ ಸಿಗೋದಲ್ಲದೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ಆಯಿತು. ಈಗ ವೆಯ್ಟ್ ಗೇನ್ ಮಾಡೋರು ಕೂಡ ಹೇಳ್ತಾರೆ. ಸೊ ವೆಯ್ಟ್ ಗೇನ್ ಮಾಡೋರಿಗೆ ನಿಮಗೆ ಕ್ಯಾಲೋರಿ ಸರ್ಪ್ಲಸ್, ಕ್ಯಾಲೋರಿ ಡೆಫಿಸಿಟ್. ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಇವಾಗ ಸಿಂಪಲ್ಲಾಗಿ ಹೇಳ್ತೀನಿ. ಸೊ ಇವ್ರಿಗೆ ಕ್ಯಾಲೋರಿ ಕಟ್ ಮಾಡಬೇಕು. 2,500 1,500 1,300 ಕ್ಯಾಲೋರಿಗೆ ಬಂದರೆ ಇವ್ರ ಬಾಡಿ 2,500 ಕ್ಯಾಲೋರಿ ಇಂಟೇಕ್ ಮಾಡ್ತಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗಬೇಕು. ಸೊ ಅವ್ರು ರೆಗ್ಯುಲರಾಗಿ ಏನು ಬ್ರೇಕ್ಫಾಸ್ಟ್ ತಿಂತಾರೋ ಅದ್ರ ಜೊತೆಗೆ ಶೇಕ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಅವ್ರಿಗೆ ನ್ಯೂಟ್ರಿಷನ್ನು ಮುಖ್ಯ ಆಗುತ್ತೆ, ಎಕ್ಸ್ಟ್ರಾ ಅಡಿಷ್ನಲ್ ಕ್ಯಾಲರಿನೂ ಮುಖ್ಯ ಆಗುತ್ತೆ. ಸೊ ಆಗಷ್ಟೇ ಬಾಡಿ ಅದನ್ನ ಸತ್ವಾಂಶನೆಲ್ಲ ಹೀರ್ಕೊಂಡು ವೆಯ್ಟ್ ಗೇನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಟೋಟಲಾಗಿ ಹೇಳ್ಬೇಕಂದ್ರೆ ವೆಯ್ಟ್ ಕಂಟ್ರೋಲ್, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಯಾವಾಗ ನಾನೇನೋ ಹೇಳಿದೆ, ನೀವೇನೋ ತಂದುಬಿಟ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ತಂದ್ರಿ, ಹಂಗೆ ಯೂಸ್ ಮಾಡಿದ್ರೆ ಆಗೋದಿಲ್ಲ. ಇನ್ನು ಆ್ಯಕ್ಚುಲಿ ಹೋಗ್ಬಿಡ್ತೀರ. ಪ್ರೊಫೆಷನಲ್ ಕೋಚ್, ಪ್ರಾಡಕ್ಟ್ಸ್ ಒರಿಜಿನಲ್ ಒಳ್ಳೆ ಸಿಸ್ಟಮ್ ಜೊತೆ ಇದ್ದಾಗ ಅವ್ರು ಏನು ಹೇಳ್ಕೊಡ್ತಾರೆ ನೀಟಾಗಿ ಅಚ್ಚುಕಟ್ಟಾಗಿ ಫಾಲೋ ಮಾಡಿದಾಗ ಮಾತ್ರ ನಿಮ್ಗೆ ಈ ಥರ ಒಂದು ಅಮೇಝಿಂಗ್ ರಿಸಲ್ಟ್ಸ್ ಬರೋದಕ್ಕೆ ಸಾಧ್ಯ. ಅದರ್ವೈಸ್ ಇದಿಷ್ಟೇ ನಂದು, ಇನ್ನೇನು ಇಲ್ಲ. ಸೊ ಸಿಂಪಲಾಗಿ ಹೇಳ್ಬೇಕಂತೇಳಿದ್ರೆ 3 ಹೊತ್ತು ಬೇಯಿಸಿರೋ ಆಹಾರ ತಿನ್ನೋದಕ್ಕಿಂತ 1 ಹೊತ್ತು ಬೇಯಿಸಿರೋ ಆಹಾರ ಮಧ್ಯಾಹ್ನ ತಿಂದರೆ ನಿಮಗೆ ಒಳ್ಳೆಯದು. 1 ಹೊತ್ತು ತಿನ್ನೋನು ಯೋಗಿ, 2 ಹೊತ್ತು ತಿನ್ನೋನು ಭೋಗಿ, 3 ಹೊತ್ತು ತಿನ್ನೋನು ರೋಗಿ, 4 ಟೈಮ್ ತಿಂತಿದ್ರೆ ಎತ್ಕೊಂಡು ಹೋಗಿ.